ಕಾಲ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮೈದಾನದಲ್ಲಿ ನಡೆದ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ PPL 2K24ಗೆ ತೆರೆ ಬಿದ್ದಿದೆ. ಕದಂಬ ಚಾಲುಕ್ಯ ನಡುವೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಚಾಲುಕ್ಯ ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತು. ಹಾಗಿದ್ರೆ ಹೇಗಿತ್ತು PPL ಫೈಟ್ ಅಂತೀರಾ? ಅದರ ಝಲಕ್ ಇಲ್ಲಿದೆ ನೋಡಿ. ಜಿಲ್ಲಾ ವರದಿಗಾರರ ಕೂಟದ PPL 2K24ಗೆ ತೆರೆ. ಕದಂಬ ಚಾಲುಕ್ಯ ನಡುವೆ ನಡೆದ ಫೈನಲ್ ಫೈಟ್. ಫೈನಲ್ನಲ್ಲಿ ಗೆದ್ದು ಪ್ರಶಸ್ತಿ ಮುಡಿಗೇರಿಸಿಕೊಂಡ ಟೀಮ್ ಚಾಲುಕ್ಯ. ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದಿಂದ ಪ್ರತಿ ವರ್ಷ PPL ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ಬಾರಿಯ PPL ರೋಚಕತೆಗೆ ಸಾಕ್ಷಿಯಾಗಿತ್ತು. ಚಾಲುಕ್ಯ, ಕದಂಬ, ಹೊಯ್ಸಳ, ರಾಷ್ಟ್ರಕೂಟ ಎಂದು 4 ರಾಜಮನೆತನಗಳ ಹೆಸರಿನೊಂದಿಗೆ 4 ತಂಡಗಳು ಕಣದಲ್ಲಿದ್ದು, ಅದರಲ್ಲಿ ಕದಂಬ ಹಾಗೂ ಚಾಲುಕ್ಯ ತಂಡಗಳು ಫೈನಲ್ ಪ್ರವೇಶಿಸಿದ್ದವು. ಲೀಗ್ ಹಂತದ ಪಂದ್ಯದಲ್ಲಿ ಕದಂಬ, ಹೊಯ್ಸಳ ಹಾಗೂ ರಾಷ್ಟ್ರಕೂಟ ತಂಡಗಳು ತಲಾ ಒಂದೊಂದು ಪಂದ್ಯ ಗೆದ್ದ ಕಾರಣದಿಂದ ಚೀಟಿ ಎತ್ತಲಾಯಿತು. ಇದರಲ್ಲಿ ರಾಷ್ಟ್ರಕೂಟ ಸೆಮಿಫೈನಲ್ ಪ್ರವೇಶಿಸಿತು. ಕ್ವಾಲಿಫೈಯರ್ ಪಂದ್ಯದಲ್ಲಿ ಹೊಯ್ಸಳ ಹಾಗೂ ಕದಂಬ ನಡುವೆ ಪಂದ್ಯ ನಡೆದು ಅದರಲ್ಲಿ ಕದಂಬ ತಂಡ ಜಯಗಳಿಸಿ ಸೆಮಿಫೈನಲ್ ಪ್ರವೇಶಿಸಿತು. ಬಳಿಕ ರಾಷ್ಟ್ರಕೂಟ ಹಾಗೂ ಕದಂಬ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಕದಂಬ ಗೆದ್ದು ಫೈನಲ್ ಪ್ರವೇಶಿಸಿತು. ಪಂದ್ಯದುದ್ದಕ್ಕೂ 3 ಪಂದ್ಯವಾಡಿ ಸೋಲಿಲ್ಲದೆ ಫೈನಲ್ ಪ್ರವೇಶಿಸಿದ ಚಾಲುಕ್ಯ ಹಾಗೂ ಕದಂಬ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾದವು. ಇದರಲ್ಲಿ ಮೊದಲು ಬ್ಯಾಟ್ ಮಾಡಿದ ಚಾಲುಕ್ಯ ನಿಗದಿತ 6 ಓವರ್ಗಳಲ್ಲಿ 60 ರನ್ ಟಾರ್ಗೆಟ್ ನೀಡಿತು. ಗುರಿ ಬೆನ್ನತ್ತಿದ ಕದಂಬ ತಂಡ ನಿಗದಿತ 6 ಓವರ್ಗಳಲ್ಲಿ 43 ರನ್ ಮಾತ್ರ ಗಳಿಸಲು ಸಾಧ್ಯವಾಯಿತು. ಈ ಮೂಲಕ ಚಾಲುಕ್ಯ ತಂಡ PPL 2K24 ಟ್ರೋಫಿ ಹಾಗೂ 10,000 ನಗದು ಮುಡಿಗೇರಿಸಿಕೊಂಡರೆ, ಕದಂಬ ತಂಡ ದ್ವಿತೀಯ ಸ್ಥಾನ ಪಡೆದು ಟ್ರೋಫಿ ಜೊತೆಗೆ 5,000 ನಗದು ನೀಡಲಾಯಿತು. ಸರಣಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ ನೂರ್ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ ಪಡೆದರೆ, ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪ್ರವೀಣ್ ಬಾಡ ಪಡೆದರು. ಉತ್ತಮ ಆಲ್ರೌಂಡರ್ ಪ್ರಶಸ್ತಿಯನ್ನ ಹನುಮಂತ ಕಂಚಿಕೆರೆ ಪಡೆದರೆ, ಉತ್ತಮ ಬೌಲರ್ ಪ್ರಶಸ್ತಿಯನ್ನ ಮಂಜಪ್ಪ ಪಡೆದರೆ, ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪರಶುರಾಮ್ ಪಡೆದುಕೊಂಡರಲ್ಲದೆ ತಲಾ 2,000 ನಗದು ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡರು. PPL 2K24ಗೆ ತೆರೆ ಬಿದ್ದಿದ್ದು, 2 ತಂಡಗಳಲ್ಲಿ ಸೋತು ಬಳಿಕ 3 ಪಂದ್ಯಗಳಲ್ಲಿ ಗೆಲ್ಲುವ ಮೂಲಕ ಫೈನಲ್ ಪ್ರವೇಶಿಸಿದ ಕದಂಬ ದ್ವಿತೀಯ ಸ್ಥಾನ ಪಡೆದರೆ, ಚಾಲುಕ್ಯ ಪ್ರಥಮ ಸ್ಥಾನ ಪಡೆಯಿತು. ಒಟ್ಟಿನಲ್ಲಿ ಸದಾ ಒತ್ತಡದಲ್ಲಿ ಕೆಲಸ ಮಾಡುವ ಪತ್ರಕರ್ತರು ಕ್ರಿಕೆಟ್ ಆಡುವ ಮೂಲಕ ರಿಲ್ಯಾಕ್ಸ್ ಮೂಡ್ಗೆ ಜಾರಿದಂತೂ ಸತ್ಯ.